ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನ್ಕನ್ ಸವದತ್ತಿ. ನಾನು ಇವತ್ತು ನಿಮಗೆ ಹೇಗೆ ನೀವು ಸರ್ವೋ ಮೋಟ್ರನ್ನ ನಿಮ್ಗೆ ಬೇಕಾಗಿರೋ ಆ್ಯಂಗಲ್ಗೆ ರೊಟೇಟ್ ಮಾಡ್ಬೋದು ಅಂತ ಹೇಳ್ಕೊಡ್ತೇನೆ. ಅದಷ್ಟೇ ಅಲ್ಲದೆ ಸ್ಕ್ರೀನ್ ಮೇಲೆ ಕಾಣೋ ಥರ ಗೇರ್ ರೇಷಿಯೋ ವರ್ಕಿಂಗ್ ಫುಲ್ ಸರ್ವೋ ಮೋಟ್ರ್ ಹೇಗೆ ವರ್ಕ್ ಆಗುತ್ತೆ ಅಂತಲೂ ಎಕ್ಸ್ಪ್ಲೇನ್ ಮಾಡ್ತೇನೆ. ಬನ್ನಿ ಶುರು ಮಾಡೋಣ. ಈಗ ಅದರ ವರ್ಕಿಂಗ್ ತಿಳ್ಕೊಳ್ಳೋಣ ಬನ್ನಿ. ಸರ್ವೋ ಮೋಟ್ರಲ್ಲಿ 4 ಐಟಮ್ಸ್ ಮೇನ್. ಒಂದು ಡಿ ಸಿ ಮೋಟರ್, ಗಿಯರ್ಸ್, ಒಂದು ಪೊಟೆನ್ಷಿಯೋಮೀಟರ್ ಹಾಗೂ ಒಂದು ಕಂಟ್ರೋಲ್ ಬೋರ್ಡ್. ಈಗ ಡಿ ಸಿ ಮೋಟ್ರು ಗೇರ್ಸನ್ನು ರೊಟೇಟ್ ಮಾಡುತ್ತೆ. ಆ ಗೇರ್ಸ್ ಏನಾಗಿರುತ್ತೆ, ಪೊಟೆನ್ಷಿಯೋಮೀಟರ್ಗಲ್ಲಿ ನೋಡಿ ಕನೆಕ್ಟೆಡ್ ಇದೆ. ಆ ಗೇರ್ ರೊಟೇಟ್ ಆದಾಗೆ ಪೊಟೆನ್ಷಿಯೋಮೀಟರ್ಸ್ನು ಟರ್ನ್ ಮಾಡುತ್ತೆ. ಪೊಟೆನ್ಷಿಯೋಮೀಟರ್ ರೊಟೇಟ್ ಆದಾಗೆ ವೋಲ್ಟೇಜ್ ವೇರಿಯೇಷನ್ಸ್ ಆಗುತ್ತೆ. ಅದೇ ವೋಲ್ಟೇಜ್ ವೇರಿಯೇಷನ್ಸ್ನ ಸರ್ಕ್ಯೂಟ್ ಬೋರ್ಡ್ ಡಿಟೆಕ್ಟ್ ಮಾಡಿ ಯಾವ ಆ್ಯಂಗಲಿಗೆ ಮೋಟರ್ ರೊಟೇಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಈಗ ಬನ್ನಿ ಗೇರ್ ರೇಷಿಯೋ ತಿಳ್ಕೊಳ್ಳೋಣ. ಯೋಚನೆ ಮಾಡಿ, ಸ್ಮಾಲ್ ಗೇರ್ಗೆ ಮೋಟರ್ ಕನೆಕ್ಟ್ ಮಾಡಿದ್ದೀವಿ, ದೊಡ್ಡ ಗೇರ್ನ ರೊಟೇಟ್ ಮಾಡ್ತಾ ಇದ್ದೀವಿ. ಈ ಥರ ಕಾಂಬಿನೇಷನ್ ಇದ್ದಾಗ ಟಾರ್ಕ್ ಜಾಸ್ತಿ ಇರುತ್ತೆ, ಸ್ಪೀಡ್ ಕಮ್ಮಿ ಆಗುತ್ತೆ. ಹೇಗಂದರೆ ನೋಡಿ, ಮೋಟ್ರನ್ನ ಆನ್ ಮಾಡ್ತೀನಿ. ಈಗ ಕೌಂಟ್ ಮಾಡೋಣ ಬನ್ನಿ. ನೋಡಿ, ಸ್ಮಾಲ್ ಗೇರ್ 1 ರೌಂಡ್ ಕಂಪ್ಲೀಟ್ ಮಾಡ್ತು. ಲಾರ್ಜ್ ಗೇರ್ದು ಇನ್ನೂ ರೌಂಡೇ ಕಂಪ್ಲೀಟ್ ಆಗಿಲ್ಲ. ಸ್ಮಾಲ್ ಗೇರ್ 2 ರೌಂಡ್ ಕಂಪ್ಲೀಟ್ ಮಾಡ್ತು, ಅಂದರೆ ಮೋಟ್ರ್ 2 ಸಲ ರೊಟೇಟ್ ಆಗಿದೆ. ಆದರೆ ಹೊರಗಡೆ ಲಾರ್ಜ್ ಗೇರ್ 1 ಸಲ ರೊಟೇಟ್ ಆಗಿದೆ, ಅಂದರೆ ಸ್ಪೀಡ್ ಕಮ್ಮಿ ಆಯಿತು. ಓಕೆ, ಈಗ ಅದನ್ನೇ ಉಲ್ಟಾ ಮಾಡಿ ನೋಡೋಣ ಬನ್ನಿ. ಆ ದೊಡ್ಡ ಗೇರ್ಗೆ ಮೋಟ್ರ್ ಕನೆಕ್ಟ್ ಮಾಡಿದ್ದೀನಿ, ಅಂದರೆ ಆ ರೈಡ್ ಫುಲ್ ಕಂಪ್ಲೀಟ್ ರೊಟೇಟ್ ಆದರೆ ಮೋಟ್ರ್ 1 ಸಲ ರೊಟೇಟ್ ಆಗಿದೆ ಅಂತ ಅರ್ಥ. ಬನ್ನಿ ನೋಡೋಣ. ನೋಡಿ, ಮೋಟ್ರ್ ಅರ್ಧ ರೊಟೇಟ್ ಆಗಿದೆ, ಆದರೆ ಸ್ಮಾಲ್ ಗೇರ್ 1 ರೌಂಡ್ ಕಂಪ್ಲೀಟ್ ಆಯಿತು. ಈಗ ನೋಡಿ, ಮೋಟ್ರ್ ಫುಲ್ 1 ರೌಂಡ್ ಕಂಪ್ಲೀಟ್ ಆಯಿತು, ಆದರೆ ಸ್ಮಾಲ್ ಗೇರ್ 2 ಸಲ ರೌಂಡ್ ಕಂಪ್ಲೀಟ್ ಆಗಿದೆ. ಅಂದರೆ ಮೋಟ್ರ್ ತಿರುಗಿದೆ 1 ಸಲ, ಆದರೆ ಹೊರಗಡೆ ಗೇರ್ 2 ಸಲ ತಿರುಗುತ್ತೆ, ಅಂದರೆ ಸ್ಪೀಡ್ ಜಾಸ್ತಿ ಆಯಿತು. ಓಕೆ, ಬನ್ನಿ ಈಗ ಸರ್ವೋ ಮೋಟ್ರ್ ಪಿನ್ ನೋಡಿ ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ಬ್ರೌನ್ ಅಂದರೆ ಗ್ರೌಂಡ್, ರೆಡ್ ಅಂದರೆ VCC 5 ವೋಲ್ಟಿಗೆ ಕೊಡ್ತೀವಿ, ಆರೆಂಜ್ ಅಂದರೆ ಅಥವಾ ಎಲ್ಲೋ ಅಂದರೆ ಸಿಗ್ನಲ್ ಕಳಿಸ್ತೀವಿ ಆರ್ಡಿನೋಯಿಂದ. ಬನ್ನಿ ಕನೆಕ್ಟ್ ಮಾಡೋಣ. ಓಕೆ, ಇಲ್ಲಿದೆ ನನ್ನ ಹತ್ರ ಸರ್ವೋ ಮೋಟರ್. ನೋಡಿ, ಇಲ್ಲಿ ಈ ಸರ್ವೋ ಮೋಟರ್ ಜೊತೆ ಇಷ್ಟೊಂದು ಕನೆಕ್ಟರ್ಸ್ ಬರುತ್ತೆ. ನಾವು ಒಂದು ಕನೆಕ್ಟರ್ ತೊಗೊಂಡಿದ್ದೀನಿ, ಅದನ್ನ ಇದು ಮೋಟ್ರಿಗೆ ಕನೆಕ್ಟ್ ಮಾಡ್ತೀನಿ. ಪ್ರೆಸ್ ಮಾಡಿದರೆ ಸಾಕು ಪ್ಲಗ್ ಆಗಿಬಿಡುತ್ತೆ, ಅದಕ್ಕೂ ಟೀತ್ಸ್ ಇರುತ್ತೆ, ಲಾಕ್ ಆಗಿಬಿಡುತ್ತೆ. ಈಗ ಬನ್ನಿ ಈ ವೈರ್ಸ್ನ ಕನೆಕ್ಟ್ ಮಾಡೋಣ ಆರ್ಡಿನೋಗೆ. ಹೇಳಿದ್ದೀನಿ ಯಾವ್ದು ಕಲರ್ ಯಾವುದಂತ. ಓಕೆ, ಬನ್ನಿ ಕನೆಕ್ಟ್ ಮಾಡೋಣ. ಬೇಗ ಬೇಗ ಕನೆಕ್ಟ್ ಮಾಡ್ತೀನಿ ಆರ್ಡಿನೋಗೆ. ಬ್ರೌನ್ ಅಂದರೆ ಗ್ರೌಂಡ್, ರೆಡ್ ಅಂದರೆ VCC, ಅದಾದಮೇಲೆ ಆರೆಂಜ್ ಅಂದರೆ ಸಿಗ್ನಲ್. ಸೊ ಬನ್ನಿ, ಈ ಪಾಸಿಟಿವ್ನ ಆರ್ಡಿನೋದು 5 ವೋಲ್ಟಿಗೆ ಕನೆಕ್ಟ್ ಮಾಡ್ತೀನಿ. ಅದಾದಮೇಲೆ ಬ್ಲ್ಯಾಕ್ನ ಗ್ರೌಂಡಿಗೆ ಕನೆಕ್ಟ್ ಮಾಡ್ತೀನಿ. ಅದಾದಮೇಲೆ ಈ ಎಲ್ಲೋ ಸಿಗ್ನಲ್ ವೈರ್ನ ಆರ್ಡಿನೋದು 9th ಪಿನ್ನಿಗೆ ಕನೆಕ್ಟ್ ಮಾಡ್ತೀನಿ. ಯಾಕಂದ್ರೆ 9th ಪಿನ್ನಲ್ಲಿ PWM ಫಂಕ್ಷನ್ ಇದೆ. ಸರ್ವೋ ಮೋಟರ್ನ ಕಂಟ್ರೋಲ್ ಮಾಡೋಕ್ಕೆ PWM ಪಿನ್ನಿಗೆ ಕನೆಕ್ಟ್ ಮಾಡಬೇಕು. ಕನೆಕ್ಷನ್ಸ್ ಆಯಿತು. ಈಗ ಈ ಸರ್ವೋನ ಕಂಟ್ರೋಲ್ ಮಾಡೋಕ್ಕೆ ನಮಗೆ ಒಂದು ಲೈಬ್ರರಿ ಬೇಕು. ಬನ್ನಿ ಅದನ್ನ ಹೇಗೆ ಡೌನ್ಲೋಡ್ ಮಾಡೋದು ಹೇಳ್ತೀನಿ. ನಿಮ್ಮ ಆರ್ಡಿನೋ ಐಡಿಗೆ ಹೋಗಿ, ಅದಾದಮೇಲೆ ಅಲ್ಲಿ ಟೂಲ್ಸಿಗೆ ಹೋಗಿ, ನೆಕ್ಸ್ಟ್ ಹೋಗಿ ಮ್ಯಾನೇಜ್ ಲೈಬ್ರರೀಸ್, ಅದನ್ನ ಓಪನ್ ಮಾಡಿ ವೇಟ್ ಮಾಡಿ. ಅದೇನಾಗುತ್ತೆ ಅಂದರೆ ಅದು ಓಪನ್ ಆದ ತಕ್ಷಣ ಎಲ್ಲ ನಿಮ್ಮ ಹತ್ರ ಇರೋ ಲೈಬ್ರರೀಸ್ ಲೇಟೆಸ್ಟ್ ಅಪ್ಡೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಡೌನ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಡೌನ್ಲೋಡ್ ಆಗೋವರೆಗೂ ವೇಟ್ ಮಾಡಿ. ಅದು ಫುಲ್ ಡೌನ್ಲೋಡ್ ಆದಮೇಲೆ ಇಲ್ಲಿ ಮೇಲೆ ಸರ್ಚ್ ಬಾರಿಗೆ ಹೋಗಿ, ಸರ್ಚಲ್ಲಿ ಸರ್ವೋ ಅಂತ ಟೈಪ್ ಮಾಡಿ, ಆಮೇಲೆ ಎಂಟ್ರ್ ಕೊಡಿ. ನೋಡಿ, ಅಲ್ಲಿ ಸೆಕೆಂಡ್ ಇದೆ ಸರ್ವೋ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ, ನೀವು ಹೋಗಿ ಅದನ್ನ ಇನ್ಸ್ಟಾಲ್ ಮಾಡಬೇಕು. ನಂದು ಅಪ್ಡೇಟ್ ಬರ್ತಾಯಿದೆ, ನಾನು ಅಪ್ಡೇಟ್ ಕೊಡ್ತೀನಿ. ಓಕೆ, ಇದನ್ನು ಈ ಥರ ಇನ್ಸ್ಟಾಲ್ ಮಾಡಿದರೆ ಆಯಿತು, ಲೈಬ್ರರಿ ಇನ್ಕ್ಲೂಡ್ ಆಗಿಬಿಡುತ್ತೆ. ಸೊ ಇದನ್ನು ಎಕ್ಸಿಟ್ ಮಾಡಿ. ಈಗ ಬನ್ನಿ ಪ್ರೋಗ್ರಾಮ್ ಬರೆಯೋಣ. ಇದಿಷ್ಟೇ. ಓಕೆ, ಡೌನ್ಲೋಡ್ ಮಾಡಿರೋ ಲೈಬ್ರರಿ ಯೂಸ್ ಮಾಡೋಣ. #include servo.h ಅನ್ನೋದು ಹೆಡರ್ ಫೈಲ್ ಆ ಲೈಬ್ರರಿಲಿ ಇರೋದು, ಅದನ್ನೇ ಯೂಸ್ ಮಾಡೋಣ. ಬನ್ನಿ. ಬಣ್ಣನೇ ಬದಲಾಯಿಸಿಲ್ಲ, ಬಣ್ಣ ಬದಲಾಯಿಸಬೇಕು. ಓಕೆ, ಇದು ಕ್ಯಾಪಿಟಲೈಸ್. ಓಕೆ, ಬಣ್ಣ ಬದಲಾಯಿಸ್ತು, ಬದುಕೊಂಡ್ವಿ. ಓಕೆ, ನೆಕ್ಸ್ಟ್ ಇಂಟ್. ಒಂದು ನಿಮಿಷ, ಈ ಹೆಡರ್ ಫೈಲ್ ಅಂದರೆ ಏನಂದರೆ, ಈಗ ಯೋಚನೆ ಮಾಡಿ, ಇದನ್ನು ಯಾಕೆ ಇನ್ಕ್ಲೂಡ್ ಮಾಡಿದ್ದೀವಿ ಅಂದರೆ, ನಾವು ಸಿ ಪ್ರೋಗ್ರಾಮಲ್ಲಿ stdio.h ಯೂಸ್ ಮಾಡ್ತಿದ್ವಿ. ಅಂದರೆ ಒಂದು ನಿಮಿಷ, stdio.h ಅಂದರೆ ಔಟ್ಪುಟ್ ಅಥವಾ ಇನ್ಪುಟ್ ಅದರಲ್ಲಿ ಇರ್ತಿತ್ತು, ಅಂದರೆ ಪ್ರಿಂಟ್ ಅಥವಾ ಸ್ಕ್ಯಾನ್ ಆಫ್ ಇರ್ತಿತ್ತು. ಆಮೇಲೆ math.hಲ್ಲಿ ಸೈನು ಕಾಸು ಆ ಫಂಕ್ಷನ್ಸ್ ಇರ್ತಿತ್ತು. ಹಂಗೆ servo.hಲ್ಲಿ ಸರ್ವೋಗೆ ಸಂಬಂಧಪಟ್ಟಿರೋ ಆಪ್ಷನ್ಸ್ ಇರುತ್ತೆ, ಅದನ್ನ ನಾವು ಯೂಸ್ ಮಾಡ್ಬೋದು. ಸೊ ಸರ್ವೋ ನೀವು ಹೆಸರು ಕೊಡ್ಬೋದು, ಏನಾದರೂ ಮೈ ಸರ್ವ್ ಅಂತ ಕೊಡ್ಬೋದು, ಅಥವಾ ನನ್ನ ಹೆಸರೇ ಕೊಡ್ಬೋದು ಮಣಿಕಂಠ್, ಅಥವಾ ಏನಾದರೂ ಕೊಡ್ಬೋದು, ಅಥವಾ ಏನಾದರೂ ಅಂತಲೇ ಕೊಡ್ಬೋದು, ಏನಾದರೂ ಅಂತ ಕೊಡ್ಬೋದು. ನಾನು ಏನು ಮಾಡ್ತೀನಿ, ಇದನ್ನು ಸರ್ವೋ ಮೋಟ್ರ್ ತಾನೆ, ಸರ್ವೋ ಮೋಟರ್ ಅಂತ ಕೊಡೋಣ. ಇದು ಹೆಸರು ಥರ ನಿಮ್ಮ ಸರ್ವೋ ಮೋಟ್ರಿಗೆ. ಸರ್ವೋ ಅದಾದಮೇಲೆ ಹೆಸರು ಸರ್ವೋ ಮೋಟರ್ ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್ ಈಗ ಪಿನ್ ಮೋಡ್ ಡಿಕ್ಲೇರ್ ಮಾಡಬೇಕು. ಅದಕ್ಕೆ servomotor.attach ಅಂತ ಫಂಕ್ಷನ್ ಇದೆ. ಪಿನ್ ಮೋಡ್ ಅಂತ ಇರ್ತಿದ್ದಲ್ಲ, ಇದರಲ್ಲಿ servo.attach ಅಂತ ಎಷ್ಟನೇ ಪಿನ್ನಿಗೆ 9th ಪಿನ್ನಿಗೆ ಕನೆಕ್ಟ್ ಮಾಡಿದ್ದೀವಿ. ಓಕೆ, ಈಗ ನೆಕ್ಸ್ಟ್ ವೈಡ್ ಲೂಪಲ್ಲಿ ನಾವು ಡಿಜಿಟಲ್ ರೈಟ್ ಹಂಗಿಂಗೆ ವ್ಯಾಲ್ಯೂಸ್ ಪಾಸ್ ಮಾಡ್ತಿದ್ದೀವಿ. ಇದರಲ್ಲಿ ಒಂದು ಫಂಕ್ಷನ್ ಇದೆ. ನಾವು ಕೊಟ್ಟಿರೋ ಹೆಸರು ಅಂದರೆ ನಾವು ಕೊಟ್ಟಿರೋ servo.write, ಒಂದು ನಿಮಿಷ, servomotor.write ಅಂತ. ಓಕೆ, ಇದು ಒಂದು ವ್ಯಾಲ್ಯೂ ತೊಗೊಳುತ್ತೆ, ಯಾವ ಆ್ಯಂಗಲ್ ರೈಟ್ ಮಾಡಬೇಕು ಅಂತ. ನಾನು ಇದನ್ನು 0ಗೆ ರೊಟೇಟ್ ಮಾಡ್ತೀನಿ.
ಓಕೆ, ಅದು ಯಾವುದು ಆ್ಯಂಗಲಲ್ಲಿದೆ ಅದನ್ನು 0 ಡಿಗ್ರಿಗೆ ರೊಟೇಟ್ ಮಾಡೋಣ. ಬನ್ನಿ ಇದನ್ನ ಅಪ್ಲೋಡ್ ಮಾಡೋಣ. ಈಗ ಸರ್ವೋ ಮೋಟ್ರ್ 0ಗೆ ಹೋಗಬೇಕು. ಓಕೆ, ಇದು ಸರ್ವೋ ಮೋಟ್ರದ್ದು 0 ಡಿಗ್ರಿ ಆ್ಯಂಗಲ್. ಸರ್ವೋ ಮೋಟ್ರ್ 0 ಡಿಗ್ರಿಗೆ ರೊಟೇಟ್ ಆಯಿತು. ಓಕೆ, ಇದನ್ನು ಒಂದು ನಿಮಿಷ ಕರೆಕ್ಟಾಗಿ ಅಲೈನ್ ಮಾಡ್ತೀನಿ. ಸರ್ವೋ ಮೋಟ್ರ್ ಮೂವ್ ಆಗ್ಬೋದು. ಈಗ ಇದನ್ನು 0ನ ತೆಗೆದು ಒಂದು 90 ಡಿಗ್ರಿಗೆ ರೊಟೇಟ್ ಮಾಡೋಣ. ಬನ್ನಿ ಅಪ್ಲೋಡ್ ಮಾಡೋಣ. ಈಗ ಸರ್ವೋ ಮೋಟ್ರ್ 0 ಡಿಗ್ರಿಯಿಂದ 90 ಡಿಗ್ರಿಗೆ ಹೋಗಬೇಕು. 90 ಡಿಗ್ರಿ ಅಂದರೆ ಇಲ್ಲಿ ಬರಬೇಕು, ನನ್ನ ಬೆರಳ ಹತ್ರ ನೋಡಿ ಬಂತು 90 ಡಿಗ್ರಿ. ಅದಾದಮೇಲೆ ನೆಕ್ಸ್ಟ್ 180 ಡಿಗ್ರಿಗೆ ರೊಟೇಟ್ ಮಾಡೋಣ. 180 ಡಿಗ್ರಿ ಅಂದರೆ ಎಲ್ಲಿ ಬರಬೇಕು ಹೇಳಿ, ಇಲ್ಲಿ ಬರಬೇಕು. ನೋಡೋಣ ನನ್ನ ಬೆರಳ ಹತ್ರ ಬರುತ್ತಾ ಅಂತ. ಓಕೆ, ಬಂತು ನೋಡಿ 180 ಡಿಗ್ರಿ. ಈಗ ಇದನ್ನು ಮಧ್ಯದಲ್ಲಿರೋ ವ್ಯಾಲ್ಯೂಸು ಕೊಡ್ಬೋದು. 120 ಕೊಟ್ಟು ನೋಡೋಣ ಬನ್ನಿ. 120 ಅಂದರೆ 90 ಮತ್ತು 180 ಮಧ್ಯ ಅಂದರೆ ಇಲ್ಲಿ ಬರ್ಬೋದು. ಬನ್ನಿ ಇಲ್ಲಿ ಬರುತ್ತಾ ನೋಡೋಣ. ಓಕೆ, 120ಗೆ ಬಂತು. ನೆಕ್ಸ್ಟ್ 30 ಡಿಗ್ರಿಗೆ ನೋಡೋಣ ಬನ್ನಿ. ಓಕೆ, ಇದನ್ನು 30 ಮಾಡ್ತೀನಿ. ಬನ್ನಿ ಇದನ್ನು ಅಪ್ಲೋಡ್ ಮಾಡೋಣ. 30 ಅಂದರೆ 090 ಮಧ್ಯ ಅಂದರೆ ಇಲ್ಲೆಲ್ಲೋ ಬರುತ್ತೆ. ನೋಡೋಣ ಇಲ್ಲಿ ಬರುತ್ತಾ. ಓಕೆ, ಬಂತು 30 ಡಿಗ್ರಿ. ನಮ್ಗೆ ಬೇಕಾಗಿರೋ ಆ್ಯಂಗಲ್ಗೆ ನಾವು ಇಷ್ಟೇ ಬರೀ ವ್ಯಾಲ್ಯೂಸ್ ಬರೋದೇ ಸಾಕು, ರೊಟೇಟ್ ಆಗುತ್ತೆ. ಈಗ ಬನ್ನಿ ಇದನ್ನು ವಾಪಸ್ 0ಗೆ ತೊಗೊಂಬರೋಣ. ಓಕೆ, 0ಗೆ ಬಂತು. ಈಗ ಇದನ್ನು ಸ್ವೀಪ್ ಮಾಡೋಣ. ಓಕೆ, ಸ್ವೀಪ್ ಪ್ರೋಗ್ರಾಮ್ ಇಲ್ಲಿದೆ. ಫಸ್ಟ್ ಫಾರ್ ಲೂಪ್ ತೊಗೋಬೇಕು. ಸ್ವೀಪ್ ಅಂದರೆ 0 to 180, 180 to 0 ಹೋಗಬೇಕು. ಸೊ ಫಾರ್ ಲೂಪ್ ತೊಗೊಳ್ಳಿ. ಇದರಲ್ಲಿ ಇಂಟ್ ಐ ಅಂತ ಡಿಕ್ಲೇರ್ ಮಾಡೋಣ. ಈಗ ಇಲ್ಲಿ ಇಂಟ್ ಐ ಅಂತ ಡಿಕ್ಲೇರ್ ಮಾಡಿದ್ದೀನಿ. ಇದು ಲೋಕಲ್ ವೇರಿಯೇಬಲ್, ಅಂದರೆ ಈ ಐ ಅನ್ನೋ ವೇರಿಯೇಬಲ್ ಬರೀ ಫಾರ್ ಲೂಪಿಗೆ ಅಷ್ಟೇ ಸಂಬಂಧಿತವಾಗಿರುತ್ತೆ. ಓಕೆ, ಈಗ ಅದೇ ಇಂಟ್ ಐನ ಇಲ್ಲಿ ಮೇಲೆ ಡಿಕ್ಲೇರ್ ಮಾಡಿದರೆ ಅದು ಹೋಲ್ ಪ್ರೋಗ್ರಾಮಿಗೆ ಅವೈಲೇಬಲ್ ಇರುತ್ತೆ. ಅಂದರೆ ಇದು ಗ್ಲೋಬಲ್ ವೇರಿಯೇಬಲ್ ಅಂತ ಅರ್ಥ. ಈಗ ಆ ಇಂಟ್ ಐ ಫಾರ್ ಲೂಪಲ್ಲಿ ಬರ್ದಿದ್ದು ನೋಡಿ, ಆ ಐಯೇ ಬೇರೆ, ಇಲ್ಲಿ ಮೇಲೆ ಬರ್ದಿರೋ ಐಯೇ ಬೇರೆ. ಓಕೆ, ಆ ಫಾರ್ ಲೂಪಲ್ಲಿ ಬರ್ದಿರೋ ಬರೀ ಫಾರ್ ಲೂಪಿಗೆ ಸಂಬಂಧ. ಈಗ ಐ ಈಕ್ವಲ್ಸ್ 0, ಆಮೇಲೆ ಐ ಲೆಸ್ ದೆನ್ ಆರ್ ಈಕ್ವಲ್ ಟು 180 ಮಾಡಬೇಕು. ಐ ವ್ಯಾಲ್ಯೂ 180ಗಿಂತ ಕಮ್ಮಿ ಅಥವಾ 180 ಆಗಿರಬೇಕು. ಅದಾದಮೇಲೆ ಒಂದೊಂದು ಸ್ಟೆಪ್ಪಲ್ಲಿ ಇನ್ಕ್ರೀಸ್ ಮಾಡೋಣ ಐನ. ಅದಕ್ಕೆ ನಾವು ಐ ಪ್ಲಸ್ ಪ್ಲಸ್ ಅಂತ ಬರೀಬೇಕು. ಸೊ ಐ ಒಂದೊಂದು ಸ್ಟೆಪ್ಪಲ್ಲಿ ಇನ್ಕ್ರೀಸ್ ಆಗುತ್ತೆ. ಓಕೆ, ಇದಾಯಿತು. ಈಗ ಏನು ಮಾಡೋಣ, ಫಾರ್ ಲೂಪಲ್ಲಿ ಪ್ರೋಗ್ರಾಮ್ ಬರೆಯೋಣ ಬನ್ನಿ. ಅದಕ್ಕೆ ಏನು ಮಾಡೋಣ, ಇದರಲ್ಲಿ ಸರ್ವೋ ಮೋಟರ್ ಡಾಟ್ ರೈಟ್ ಅಂತ ಬರೀಬೇಕು. ಸರ್ವೋ ಮೋಟರ್ ಡಾಟ್ ರೈಟ್ ಏನು ತೊಗೊಳುತ್ತೆ, ಆ್ಯಂಗಲ್ ತೊಗೊಳುತ್ತೆ. ಆ್ಯಂಗಲ್ ಬದಲು ನಾವೇನು ಬರೀಬೇಕಂದ್ರೆ ಐ ಬರೀಬೇಕು. ಯಾಕಂದರೆ ಈಗ ಯೋಚನೆ ಮಾಡಿ, ಫಾರ್ ಲೂಪ್ ರನ್ ಆಗುತ್ತೆ. ಫಾರ್ ಲೂಪ್ ರನ್ ಆದಾಗ ಏನಾಗುತ್ತೆ, ಫಸ್ಟ್ ಐ ವ್ಯಾಲ್ಯೂ ಏನಿದೆ 0 ಇದೆ. ಸೊ ಇದರಲ್ಲಿ ಐ ಈಕ್ವಲ್ಸ್ 0 ಅಂತ ಬರುತ್ತೆ. ಅದಾದಮೇಲೆ ರನ್ ಆಗುತ್ತೆ ಫಾರ್ ಲೂಪ್. ಆವಾಗ ಐ ಪ್ಲಸ್ ಪ್ಲಸ್ ಇರೋದ್ರೆ ಐ ವ್ಯಾಲ್ಯೂ 1 ಇನ್ಕ್ರೀಸ್ ಆಗುತ್ತೆ. ಸೊ 1 ಬರುತ್ತೆ. ಮೋಟ್ರ್ 1 ಡಿಗ್ರಿ ರೊಟೇಟ್ ಆಗುತ್ತೆ. ಅದಾದಮೇಲೆ 2, 3, ಆಮೇಲೆ ಲಾಸ್ಟಿಗೆ 180ವರೆಗೂ ರೊಟೇಟ್ ಆಗುತ್ತೆ ಸರ್ವೋ ಮೋಟರ್. ಈಗ 180ವರೆಗೂ ಹೋಯಿತು. ಅಲ್ಲಿಂದ ವಾಪಸ್ 0ಗೆ ತರಬೇಕು. ಸೊ ಇದನ್ನೇ ಕಾಪಿ ಮಾಡಬೇಕು. ಕಾಪಿ ಮಾಡಿ ಪೇಸ್ಟ್ ಮಾಡಿ. ಈಗ 0 to 180, 180 to 0 ತರಬೇಕು. ಯಾಕೆ ಇದನ್ನೇ ಕಾಪಿ ಪೇಸ್ಟ್ ಮಾಡಿ ಚೇಂಜ್ ಮಾಡೋಣ ಬನ್ನಿ. ಇದರಲ್ಲಿ ಐ ವ್ಯಾಲ್ಯೂಸ್ನ ಚೇಂಜ್ ಮಾಡೋಣ. ಓಕೆ, ಮೊದಲು ಇದನ್ನು ಮಾಡೋಣ. ಇದನ್ನು ಐ ಈಕ್ವಲ್ಸ್ 180 ಮಾಡೋಣ. ಯಾಕಂದರೆ 180ಗೆ ರೀಚ್ ಆಗಿದೆ. ಇದನ್ನ ಐ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಮಾಡೋಣ. ಯಾಕಂದರೆ 180ಇಂದ ಎಲ್ಲಿವರೆಗೂ ಕಮ್ಮಿ ಆಗಬೇಕು, 0 ರೀಚ್ ಆಗೋವರೆಗೂ. ಓಕೆ, ಆಮೇಲೆ ಇದನ್ನ ಐ ಮೈನಸ್ ಮಾಡೋಣ. ಈಗ ಈ ಸರ್ವೋ ಮೋಟ್ರ್ ಏನಾಗುತ್ತೆ, 0 to 180, 180 to 0 ರೊಟೇಟ್ ಆಗುತ್ತೆ. ಸೊ ಬನ್ನಿ ಇದನ್ನು ಕನೆಕ್ಟ್ ಮಾಡಿ ಅಪ್ಲೋಡ್ ಮಾಡೋಣ. ಅಪ್ಲೋಡ್ ಆಗ್ತಾಯಿದೆ. ಓಕೆ, ಅಪ್ಲೋಡ್ ಆಯಿತು. ಇದೇನೋ ಮೋಟ್ರು ಹುಚ್ಚರ ಥರ ಆಡ್ತಾಯಿದೆ. ಏನಂದರೆ ಪ್ರಾಬ್ಲಮ್ಮು ಈಗ ಗೊತ್ತಾಯಿತು, ಡಿಲೇ ಕೊಟ್ಟಿಲ್ಲ ನಾವು. ಈ ಆಡಿಯೋ ಎಷ್ಟು ಸ್ಪೀಡಾಗಿ ಸಿಗ್ನಲ್ ಕಳಿಸ್ತಾ ಇದೆ ಅಂದರೆ ಆ ಮೋಟ್ರಿಗೆ 0 to 180 ರೊಟೇಟ್ ಆಗೋಕ್ಕೆ ಟೈಮ್ ಸಿಗ್ತಿಲ್ಲ, ಅಷ್ಟು ಬೇಗ ಕಳಿಸ್ತಾ ಇದೆ. ಸೊ ಸ್ವಲ್ಪ ಡಿಲೇ ಕೊಡೋಣ. ಇದನ್ನು ಒಂದು 100 ಕೊಡೋಣ. ಓಕೆ, ಇವಾಗ ಸ್ಲೋ ಆಗ್ಬೋದು ಮೋಟ್ರ್. ಸೊ ಇಲ್ಲಿ ಕೆಳಗಡೆನೂ ಕೊಡೋಣ ಬನ್ನಿ. ಇದನ್ನೇ ಕಾಪಿ ಮಾಡ್ತೀನಿ. ಅದಾದಮೇಲೆ ಪೇಸ್ಟ್ ಮಾಡ್ತೀನಿ. ಓಕೆ, ಸೊ ಇದು 100 ಬೇಡ, ಒಂದು ನಿಮಿಷ 50 ಕೊಡೋಣ. 100 ಅಂದರೆ ತುಂಬ ಸ್ಲೋ ಆಗಿಬಿಡುತ್ತೆ. ಇದನ್ನು 50 ಕೊಡೋಣ. ಸೊ 1 ಡಿಗ್ರಿ ರೊಟೇಟ್ ಆಗುತ್ತೆ. ಆಮೇಲೆ 50 ಮಿಲಿ ಸೆಕೆಂಡ್ ವೇಟ್. ಅದಾದಮೇಲೆ 2 ಡಿಗ್ರಿ, ಆಮೇಲೆ ವೇಟ್. ಈ ಥರ 0 to 180, 180 to 0. ಸೊ ಇದೇನಿದು. ಓಕೆ, ಈ ಕೇಬಲ್ ಕರೆಕ್ಟಾಗಿ ಕನೆಕ್ಟ್ ಆಗಿಲ್ಲ. ಕನೆಕ್ಟ್ ಮಾಡೋಣ ಬನ್ನಿ ಆರ್ಡಿನೋದು ಕೇಬಲ್. ಸೊ ಕನೆಕ್ಟ್ ಆಯಿತು. ನೋಡಿಲಿ ಸರ್ವೋ ಮೋಟ್ರ್ ಹುಚ್ಚರ ಥರ ಆಡ್ತಿದೆ. ಬೇಗ ಬೇಗ ಅಪ್ಲೋಡ್ ಮಾಡೋಣ, ಇಲ್ಲ ಮೋಟ್ರು ಹಾಳಾಗುತ್ತೆ. ಸೊ ಇದು ಅಪ್ಲೋಡ್ ಆಗ್ತಾಯಿದೆ. ಓಕೆ, ಅಪ್ಲೋಡ್ ಆಯಿತು. ನೋಡಿ ಎಷ್ಟು ಸ್ಲೋ ಆಗಿ ಆರಾಮಾಗಿ 0 to 90 ಬಂತು. 90 to 180 ಹೋಗ್ತಾಯಿದೆ. ಓಕೆ, ಈಗ ನಿಮಗೆ ಗೊತ್ತಾಗ್ತಿದೆ ನೋಡಿಲಿ, 180ಇಂದ ವಾಪಸ್ 90ಗೆ ಬಂತು. ಅದಾದಮೇಲೆ ನೋಡಿಲಿ 0ಗೆ ಹೋಗ್ತಾಯಿದೆ. ಸೊ ಪ್ರತಿಯೊಂದು ಆ್ಯಂಗಲು ರೊಟೇಟ್ ಆಗ್ತಾಯಿದೆ ಎಷ್ಟು ಸ್ಲೋ ಆಗಿ. ಈಗ ಇದನ್ನ ಸ್ವಲ್ಪ ಸ್ಪೀಡ್ ಮಾಡೋಣ. ಇದು ತುಂಬಾ ಸ್ಲೋ ಆಯಿತು. ಇದನ್ನ 10 ಮಾಡೋಣ ಬನ್ನಿ, 50 ಬದಲು. ಈಗ ಸ್ವಲ್ಪ ನಾರ್ಮಲ್ ರೇಂಜಿಗೆ ರೊಟೇಟ್ ಆಗಬೇಕು. ಬನ್ನಿ ಅಪ್ಲೋಡ್ ಮಾಡಿ ನೋಡೋಣ. ಓಕೆ, ಅಪ್ಲೋಡ್ ಆಗ್ತಾಯಿದೆ. ಓಕೆ, ಅಪ್ಲೋಡ್ ಆಯಿತು. ನೋಡಿ 0 to 180, 180 to 0, 0 to 180, 180 to 0. ನೀವು ಬೇಕಾದರೆ ಮಧ್ಯದಲ್ಲಿರೋ ಆ್ಯಂಗಲ್ಸ್ಗೂ ನಿಲ್ಲಿಸ್ಬೋದು. ಹೇಗೆ ಬೇಕಾಗೆ ಕಂಟ್ರೋಲ್ ಮಾಡ್ಬೋದು. ಯಾವ ಆ್ಯಂಗಲ್ಗೆ ಬೇಕಾ ಆ ಆ್ಯಂಗಲ್ಗೆ ಕಂಟ್ರೋಲ್ ಮಾಡ್ಬೋದು. ಓಕೆ, ಇವತ್ತಿಗಿಷ್ಟೇ. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.